ನೀವು ಎಲ್ಲಿ ಹೋಗಿರುತ್ತೇನೆ ಈ ಕಡೆ ಬರೋ ಮುಂದೆ ಬರೀ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ದೇಶ ಭಾರತ. ಭಾರತದಲ್ಲಿ ಏನು ವಿಶೇಷ? ಭಾರತ ಅನೇಕದಲ್ಲಿ ಏಕತೆಯ ಪ್ರತಿಬಿಂಬವಾಗಿದೆ. ಇಲ್ಲಿ ಅನೇಕ ವಿವಿಧತೆಗಳಿವೆ. ಅದರಲ್ಲಿ ಭಾಷೆಯ ವಿವಿಧತೆ ಬಹುಮುಖ್ಯವಾದ. ಇಲ್ಲಿ ನಮ್ಮ ಗುರುಕುಲದ ಆವರಣದಲ್ಲಿಯೂ ಕೂಡ ಮುಖ್ಯವಾದ 2 ಭಾಷೆಗಳು, ಒಂದು ಕನ್ನಡ, ಒಂದು ಮರಾಠಿ. ಏಕೆಂದರೆ ಮಹಾರಾಷ್ಟ್ರದ ಬಹಳಷ್ಟು ಮಕ್ಕಳು ಇಲ್ಲಿದ್ದಾರೆ, ನಾನು ಕೂಡ ಅದರಲ್ಲಿ ಒಂದು. ಆದರೆ ನನ್ನ ಮಟ್ಟಿಗೆ ಜ್ಞಾನ ಮತ್ತು ಗುಣಮಟ್ಟ ಯಾವತ್ತಿಗಲೂ ಭಾಷೆಗೆ ಸೀಮಿತವಾಗಬಾರದು. ಆದ್ದರಿಂದ ಈ ವಚನದ ಏನು ಜ್ಞಾನವಿದೆ ಇದು ಬಹಳಷ್ಟು ಏನು ಮರಾಠ ಪರ್ವಳಿದ್ದಾರೆ ಅವರಿಗೆ ತಿಳಿಯುತ್ತಿರಲಿಲ್ಲ. ಆದ ಕಾರಣ ಇವತ್ತು ವಚನದ ಸಂಭ್ರಮ ವಿಭಿನ್ನವಾಗಿರ್ತದೆ. ಇದು ಬಸವಣ್ಣನವರ ಒಂದು ಸರ್ವಶ್ರೇಷ್ಠ ವಚನ. ಇದರ ಬಹುಮುಖ್ಯ ಇದು ಆಗಿದೆ ವಚನ. ನೀರು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ನೀರು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ಬತ್ತುವ ಜಲವ ನೊಣಗುವ ಮರನ ಮೆಚ್ಚಿದವರು ನಮ್ಮ ನೆತ್ತ ಬಲ್ಲರು ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ಹೇಳ್ತಾರೆ. ಈಗ ಇದರ ಮಹತ್ವವೇನು? ಇಲ್ಲಿ ಬಸವಣ್ಣನವರು ಡಾಂಬಿಕ ಭಕ್ತಿ, ಆಡಂಬರ ಭಕ್ತಿ, ತೋರಿಕೆಯ ಭಕ್ತಿಯ ಬಗ್ಗೆ ಹೇಳ್ತಾರೆ. ನೀರು ಕಂಡಲ್ಲಿ ಮುಳುಗರಯ್ಯ. ಈಗಿನ ಜನರು ಎಲ್ಲಿ ಹಳ್ಳ ನದಿ ನೀರು ಕಾಣಿಸ್ತಾರೆ ಅದರೊಳಗೆ ಮುಳುಗುತ್ತಾರೆ. ಯಾಕ? ಶುದ್ಧೀಕರಣ. ಎಂತ ಶುದ್ಧೀಕರಣ? ಆ ನೀರಲ್ಲಿ ನಾವೇ ಕುಸಿದ ಕಸ, ಪ್ಲಾಸ್ಟಿಕ್, ಹೊಲಸು, ಮುಸುರೆ ಹಾಕಿದ್ರು. ಅದ್ರ ಒಳಗ ನಾವು ಹೋಗಿದ್ದಾರೆ. ಎಂತ ಶುದ್ಧ? ಬಸವಣ್ಣನು ಹೇಳ್ತಾರೆ, ಇದರಿಂದ ಕೇವಲ ಮೈ ಸ್ವಚ್ಛವಾಗುತ್ತದೆ, ಅಂತರಂಗ ಶುದ್ಧವಾಗುವುದಿಲ್ಲ. ಆದರೆ ನಿಮ್ಮನ್ನು ಭಕ್ತಿ ಮಾಡಿದರೆ ಅಂತರಂಗವನ್ನು ಶುದ್ಧ ಮಾಡಿಕೊಳ್ಳಬೇಕು. ಇನ್ನೊಂದು, ಮರ ಕಂಡಲ್ಲಿ ಸುತ್ತರಯ್ಯ. ನೀವು ನೋಡಿರ್ಬೋದು, ಬಹಳಷ್ಟು ಗುಡಿ ಗುಂಡಾರ ಮುಂದೆ ಮರವನ್ನು ದಾರ ಸುತ್ತುತ್ತಾರೆ. ಅದರ ಮಹತ್ವವೇನು ಯಾರಿಗೆ ಗೊತ್ತು? ಭಕ್ತಿ ಯಾವ ರೀತಿಯ ಭಕ್ತಿ? ಸುತ್ತುವುದರಲ್ಲಿ ಯಾವುದ ಭಕ್ತಿ? ಆದ್ದರಿಂದ ಬಸವಣ್ಣನವರು ಹೇಳ್ತಾರೆ, ಬತ್ತುವ ಜಲವ ನೊಣಗುವ ಮರನ ಮೆಚ್ಚಿದವರು ನಮ್ಮ ನೆತ್ತ ಬಲ್ಲರು ಕೂಡಲ ಸಂಗಮ ದೇವ. ಬಸವಣ್ಣನವರು ಹೇಳ್ತಾರೆ, ಏನು ಈ ಮರವನ್ನು ಸುತ್ತುವುದು, ನೀರಲ್ಲಿ ಮುಳುಗೋದು, ಇದರಿಂದ ಭಕ್ತಿ ಬರುವುದಿಲ್ಲ. ಭಕ್ತಿ ತಮ್ಮ ಅಂತರಂಗದ ಶುದ್ಧಿ, ಬಹಿರಂಗದ ಶುದ್ಧಿ ಮಾಡಿದರೆ ಬರುತ್ತದೆ. ಇವು ನೀರ ಒಳಗ ಹೋಗಿ ಮುಳುಗಿದರೆ, ಮರವನ್ನು ಸುತ್ತಿದರೆ ಇದು ಭಕ್ತಿ ಅಲ್ಲ. ಬಸವಣ್ಣನವರು ಹೇಳ್ತಾರೆ. ಈಗ ಇದು ವಚನವನ್ನು ಮರಾಠಿಯಲ್ಲಿ ಹೇಳುವುದು ಪ್ರಯಾಸ ಮಾಡುತ್ತೇನೆ, ತಿಳಿದುಕೊಳ್ಳಿ. पाणी सापडल्यावर डुबायचं सोचते. पाणी सापडल्यावर त्याच्यामध्ये डुबायचं सोचते. का बर? ते शुद्धीकरण. ते कसलं शुद्धीकरण होत नाही. त्याच्यावर केवळ अंगाचं शुद्धी होते, बहिरंगाचं नाही. झाड सापडल्यावर त्याला बांधायचं सोचते. त्याच्यावर का बर भक्ती? कसली भक्ती? ते होत नाही. त्याच्यासाठी जगद्गुरु बसवेश्वर सांगतात की जे भक्ती होते ते आपल्या अंतरंगाची शुद्धी, बहिरंगाची शुद्धी नंतरच होते. त्याच्यासाठी ते आडंबराची भक्ती, दिसलेल्या भक्ती करायचं नाही, ते बसवेश्वर सांगतात. शहाणू शहाणू. ಹೌದಾ? ಅವ ಬಂದ ನೋಡ್ರಿ, ಯಾವ ಫೀಲ್ಡಿಂಗ್ ಬಂದು ಯಾವ ಮಾತುಗಳು ಎಷ್ಟು ಹೌದು. ನಿಮ್ಗೆಲ್ಲ ಕ್ವಶನ್ ಮಾರ್ಕ್ ಅದ. ಆಲ್ರೆಡಿ ನಿನ್ನೆ ಮೊನ್ನೆ ವಚನ ಆಗ್ಯದ, ಮತ್ತು ಅದೇ ವಚನ ಆಗ್ಯದ ಅಂತ ನಿಮ್ಮ ಸ್ವಲ್ಪ ಮನಸ್ಸಿನಾಗ ಅದ. ಅದನ್ನು ಹೇಳುವಂಥ ಒಂದು ಶೈಲಿ ಅದಲ್ಲ. ಅವ ಮರಾಠಿದಾಗ ಹೇಳ್ದ, ಕನ್ನಡದಾಗ ಹೇಳ್ದ, ಮತ್ತು ಹೇಳಬೇಕು ಅನ್ನೋವಂಥ ಒಂದೇನು ಭಾವ ಅದಲ್ಲ, ಅದು ಭಾಳ ಮುಖ್ಯ. ಗೊತ್ತಾಯ್ತಿಲ್ಲ? ಅಟ್ ಕೇಳುವಂಥ ಒಂದು ಪೇಷನ್ಸ್ ನೀವು ಇಟ್ಕೋಬೇಕಷ್ಟೇ. ಒಂದು ಕತೆ ಹೇಳ್ತೀನಿ ಕೇಳಿ. ಶ್ರಾವಣ ಮಾಸ ನಡೀತಂತ ಒಂದು ಹಳ್ಳಿ ಊರು ಇರ್ತದ. ಆ ಹಳ್ಳಿ ಊರಾಗ ಒಬ್ಬರು
ಹಿಂಗೆ ಗುರುಗಳು ಏನ್ ಮಾಡ್ತಾರ, ಒಂದು ಪ್ರವಚನ ಇಟ್ಕೊಂಡಿರ್ತಾರೆ. ಈ ದಿನ ಎಲ್ಲ ಮನಿ ಹೊಲಕ್ಕೆಲ್ಲ ಹೋಗಿ ಸಾಯಂಕಾಲ ಬರ್ತಿಕ್ಕಿ ಪ್ರವಚನಕ್ಕೆ ಹೋಗೋದಿರ್ತದೆ. ಒಬ್ಬ ಮನ್ಯಾಗ ಈಗ ಎಲ್ಲ ಹೆಂಡತಿ ಪ್ರವಚನಕ್ಕೆ ಹೋಗ್ತಾ ಇರ್ತಾಳ, ಬಟ್ ಗಂಡ ಒಟ್ಟ ಅಂತದಕ್ಕೆ ಎಲ್ಲೂ ನಾವು ಒಲ್ಲೆ ಅಂತ ನಾವು ಮಸ್ತ್ ಹೊಲಕ್ಕೆ ಹೋಗಿ ಬರೋದು, ಬಸ್ಸಿನ ಮ್ಯಾಗ ಕುಂತು ಬೀಡಿ ಹಿಡ್ಕೋತ ಆರಾಮ್ ಕುಂತು ಮಾತು ಹೇಳ್ಕೋತ ಕೂಡೋದು. ಹಿಂಗೆ ಆ ಹೆಂಡತಿನು ನೀ ಏನ್ ಮಾಡ್ಬೇಡ, ಸುಮ್ ಕುಂತು ಬಾ, ನಾ ಅವ ಅಂತ ನಾ ಕೇಳಲ್ಲ ನೋಡು, ನೀ ಕೇಳ್ಬೇಡ, ನೀ ಸುಮ್ಮನೆ ಹೋಗಿ ಕುಂತು ಬಾ. ಮತ್ತು ನಂಗೆ ಅಲ್ಲಿ ಟೈಮ್ ಪಾಸ್ ಆಗಲ್ಲ, ಹೆಂಗೆ ಮಾಡಲಿ? ಟೈಮ್ ಪಾಸ್ ಆಗಲ್ಲಂದ್ರು ಶೇಂಗಾ ಕೊಟ್ಟು ತಿನ್ಕೋತ ಸುಮ್ ಕೂಡಲ್ಲೇ ಹೋದ. ಆ ಗುಡಿಗೆ ಹೋದ, ಪ್ರವಚನ ನಡೀತು, ಗುರುಗಳೆಲ್ಲ ಕುಂತಿರು, ಎಲ್ಲರೂ ಬರ್ಲತ್ತಿರು, ಎಲ್ಲ ಭಕ್ತರೆಲ್ಲ ಬರ್ಲತ್ತಿರು. ಎಲ್ಲರಿಗೆ ಬರ್ರಿ 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 ಅಂತಂದ್ರು. ಬಂದ್ರು, ಎಲ್ಲರೂ ಕುಂತಿರು, ಕೂಡು ಅಂತಂದ್ರು. ಆಮೇಲೆ ಎಲ್ಲ ಹೋಗೋ ಹೊತ್ತಿಗೆ ಗುರುಗಳು ಹೋಗ್ರಿ ಹೋಗ್ರಿ ಅಂತ ಹೇಳ. ಆದ್ರೆ ಅವ ಏನ್ ಕೇಳೋಣ ಅಂತಂದ್ರೆ ಪ್ರವಚನ ಏನು ಕೇಳಲ್ಲ ಅಂತ ಹೇಳ. ಅವ ಎಲ್ಲಿಂದ ತನಕ ಕೇಳೋಣ ಅಂತಂದ್ರೆ ಬಂದಿರಿ ಬರ್ರಿ 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 ಅಂತ ಕೇಳ. ಬಂದಿರಿ ಅಂತ ಕುಂತಿರಿ ಕೂಡು ಅಂತ ಅಂದಾರ. ಅದಕ್ಕೆ ಈಗ ಲಾಸ್ಟ್ ಪ್ರವಚನ ಮುಗೀತು, ಎಲ್ಲರೂ ನಡೆದಾರ. ಆಯ್ತು ಹೋಗ್ಬರಪ್ಪ, ಹೋಗ್ರಿ ಅಂತೇಳಿ ಹಿಂಗೆ ಹೇಳ. ಅವ ಅಷ್ಟೇ ಕೇಳಣ. ಮನೆಗೆ ಬಂದ ಪ್ರವಚನ ಎಲ್ಲ ಹೆಂಗಿತ್ತು? ಪ್ರವಚನ ಭಾಳ ಮಸ್ತ್ ಇತ್ತು ಅಂದ. ಮಕ್ಕೊಂಡ ರಾತ್ರಿ. ಅವತ್ತಿನ ಮನೆಗೆ ಕಳ್ಳೂರು ಬಂದವ. ಅವ ನಿದ್ದಿಗನ ಮಾತಾಡತಾನ. ಏನಂತ ಮಾತಾಡತಾನ? ಹಳ್ಳು ಹೊಂಟಾರ, ಬಂದಿರಿ ಬರ್ರಿ ಬರ್ರಿ ಬರ್ರಿ. ಯಾಕೋ ಇವ ನಮ್ಮನ್ನು ನೋಡೋಣ, ನಾವ್ ಏನ್ ಮಾಡೋರಿ? ಜರ ಹಳ್ಳು ಕೂಡರಿ, ಆಮೇಲೆ ಕುಂತಿರಿ ಕೂಡ್ ಅಂತ ನಾವು ತಿಳ್ಕೊಂಡು ಈಗ ಇವ ನಮ್ಮನ್ನು ನೋಡೇನ ಬಿಡಲ್ಲ. ಇವ ನಮ್ಗೆ ಸುಮ್ಮನೆ ಹೋಗೋದೇ ಒಳ್ಳೇದಂದ. ಹೋಯ್ತಿರಿ ಹೋಗ್ರಿ. ಅವತ್ತಿನ ದಿನ ಎಲ್ಲ ಊರಾಗೆಲ್ಲ ಎಲ್ಲ ಕಡೆ ಕಳ್ತನ ಆಗಿತ್ತು. ಎಲ್ಲರೂ ಒಂದು ನಮ್ದು ಅದು ಹೋಗ್ಯಾರ, ನಮ್ದು ಈ ಕಡೆ ಹೋಗ್ಯಾರ, ನಮ್ ಬಂಗಾರ ಹೋಗ್ಯಾರ, ನಮ್ ಬೆಳಿ ಹೋಗ್ಯಾರ ಎಲ್ಲ ಅಂದು. ಇವ್ರ ಮನೆ ಏನೇನೂ ಆಗಿಲ್ಲ. ಆಕಿ ನಿಧಿಗಣಾಗ ಬಡ್ಬಡ್ಸ. ಆಮೇಲೆ ಹೆಂಡತಿ ಬಂದು ಕೇಳು, ಹಿಂಗಿಂಗ್ ಆಗ್ಯದ, ಬಂದಿರು, ಇವ್ರು ಏನ್ ಬಡ್ಬಡ್ಸತ್ತಾರ, ನಿನ್ನ ಪ್ರವಚನಕ್ಕೆ ಹೋಗ್ಯಾರ, ಗುರುಗಳು ಏನ್ ಹೇಳ್ಯಾರ ಏನಿಲ್ಲ ಏನೂ ಕೇಳಿಲ್ಲ. ಬಂದಿರಿ ಬರ್ರಿ ಅಂಬರ್ ಕೇಳ್ಯಾರ, ಕುಂತಿರಿ ಕೂಡ್ ಅಂಬರ್ ಕೇಳ್ಯಾರ, ಹೋಯ್ತಿರಿ ಅಂಬರ್ ಕೇಳ್ಯಾರ. ಅವ ಏನ್ ತಿಳ್ಕೊಂಡ, ಒಂದಿನ ನಾ ಪ್ರವಚನಕ್ಕೆ ಹೋಗಿದ, ನಾ ಏನೂ ಕೇಳಿಲ್ಲ, ಸುಮ್ಮನೆ ಹೋಗಿ ಕುಂತಿದ ನಾ ಪ್ರವಚನದಾಗ. ಅಂದ್ರೆ ನನಗೆ ಇಷ್ಟು ಲಾಭ ಆಗ. ಮತ್ತು ನಾ ಡೈಲಿ ಪ್ರವಚನಕ್ಕೆ ಹೋದ್ರ, ಒಳ್ಳೆ ಮಾತುಗಳು ಕೇಳಿದ್ರೆ ನನಗೆ ಎಷ್ಟು ಲಾಭ ಆಗಬಾರ್ದು ಅಂತ ತಿಳ್ಕೊಂಡು ಅವತ್ತಿನ ಹಿಡಿದು ಈ ಒಳ್ಳೆ ವಾಣಿಗಳನ್ನು ಕೇಳಲಿಕ್ಕೆ ಅವ ಸ್ಟಾರ್ಟ್ ಮಾಡ್ದ. ಅಂದ್ರ ನಾ ಹೇಳೋ ತಾತ್ಪರ್ಯ ಅಂದ್ರ, ಕೇಳೋದು ನೋಡ್ರಿ, ಗುಡ್ ಲಿಸನರ್ನು ಆಗ್ಬೇಕು, ನಾವು ಕೇಳೋರಂತರ ಆಗ್ಬೇಕು. ಈ ಪಾಠನು ಲೆಕ್ಚರರ್ಸ್ ಹೇಳತ್ತಾರ ಅಂದ್ರ ಒಂದು ನೆಗೆಟಿವ್ ನಾವು ಇಟ್ಕೊಂಡಿರ್ತೀವಿ. ಯಾರೋ ಒಬ್ಬರು ಹೇಳಿರ್ತಾರ, ಈ ಲೆಕ್ಚರ್ ಹೇಳೋದು ತಿಳಿಯಲ್ಲ, ಫಿಕ್ಸ್ ನಾವೇ ಮಾಡ್ತೇವೆ, ಲಾಕ್ ಮಾಡ್ಕೋತೇವೆ, ಮುಗೀತು. ಅವ್ರು ಏನೇ ಎಷ್ಟೇ ಚಂದ ಹೇಳಲ್ಲ, ಆ ಲೆಕ್ಚರ್ ಹೆಂಗೆ ತಿಳಿಯಲ್ಲ, ಅದು ಕೇಳಿ ಹಿಂಗೆ ಮೈಂಡ್ ನಾವು ನೆಗೆಟಿವ್ ಮಾಡ್ಕೊಂಡು ಕುಂತೇವು. ಅದು ಗೊತ್ತೇ ಆಗಲ್ಲ, ಯಾಕಂದ್ರೆ ಪೂರಾ ಬ್ಲಾಕ್ ಮಾಡ್ಕೊಂಡಿರ್ತೀವಿ. ನೀವು ಅದು ಒಳಗೆ ಬರ್ಬೇಕಂತ ಹೇಳಿ ಅದಕ್ಕೆ ಹಾದಿನೇ ಇರಲ್ಲ. ನೀವು ಮೈಂಡು ಒಂದ್ಸಲ ಖುಲ್ಲಾ ಮಾಡಬೇಡಿ. ಯಾಕೆ ಗೊತ್ತಾಗಲ್ಲ? ಕ್ವಶನ್ ಮಾರ್ಕ್ ಬರ್ಬೇಕಲ್ಲ. ಲೆಕ್ಚರ್ ಏನು ಸುಮ್ಮನೆ ಬಂದ್ರೆ, ಲೆಕ್ಚರ್ ಆಗಿ ಬಂದ್ರೆ ಇಲ್ಲ ಸುಮ್ಮನೆ ಬಂದ್ರೆ ಏನು ಅಷ್ಟೊಂದೆಲ್ಲ 15-20-25 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲ. ಲೆಕ್ಚರ್ ತಿಳಿಯಲ್ಲ. ಯಾಕೆ ತಿಳಿಯಲ್ಲ? ನಾವು ಅವ್ರ ಮಟ್ಟಿಗೆ ರೀಚ್ ಆಗ್ತಾ ಇಲ್ಲ. ಅವ್ರ ತನ ನಾವು ಹೋಗ್ಲತ್ತೀವಿ. ಇರ್ಬೋದು ಯಾರೋ ಒಬ್ಬರು ಹೇಳೋ ಶೈಲಿ, ಹೇಳೋ ಮೆಥಡ್ ಏನಾಗಿರ್ಬೋದು, ಡಿಫ್ರೆಂಟ್ ಇರ್ಬೋದು. ಅದು ನಿಮ್ ತನ ನೀವು ಕ್ಯಾಚ್ ಮಾಡ್ಕೊಳ್ಳೋಂಥ ಒಂದು ಇದು ಬೇರೆ ಆಗಿರ್ಬೋದು. ಆದ್ರ ಲೆಕ್ಚರ್ ಮೇಲೆ ಬ್ಲೇಮ್ ಮಾಡೋದು ನಿಂದಿರ್ಸರಿ. ನೀವು ಕೇಳ್ರಲ್ಲ, ಈಗ ನಿಮ್ಗೆ ಗೊತ್ತಾಗಿಲ್ಲ, ಸರ್ ನನಗೆ ಗೊತ್ತಾಗಿಲ್ಲ, ನಂಗೆ ಹೇಳಿ ಇನ್ನೊಂದ್ಸಲ, ಯಾಕೆ ಹೇಳಲ್ಲ ಲೆಕ್ಚರ್? ಆದ್ರ ಮೈಂಡ್ ಏನ್ ಮಾಡಿದ್ರೆ ನೀವು ಖುಲ್ಲಾ ಮಾಡಿ ಯಾವುದೇ ವಿಷಯ ಕೇಳೋದಂತರ ಆಗ್ಬೇಕು. ನಾವು ಕಂಪ್ಲೀಟ್ ಕೇಳ್ಕೋಬೇಕು. ಕೇಳ್ಕೊಂಡು ನಿಮಗೆ ಗೊತ್ತಾಗಿಲ್ಲ, ಸರ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ, ಸ್ವಲ್ಪ ಈ ಮೆಥಡ್ದಾಗ ಹೇಳಿ ಸರ್, ನಮ್ಗೆ ಯಾಕೋ ಇದು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ಮೆಥಡ್. ಹಿಂಗೆ ನೀವು ಆ ಲೆಕ್ಚರ್ ಜೊತೆ ಹೆಂಗಿರ್ಬೇಕಂದ್ರೆ ಫ್ರೆಂಡ್ಲಿ ಆಗಿರ್ಬೇಕು. ಮತ್ತು ಅಲ್ಲಿ ತಾಯಿ ತಂದೆ ಜೊತೆ ಹೆಂಗೆ ಸಂಬಂಧ ಇರ್ತದ, ಗುರುಗಳ ಜೊತೆ ಆ ರೀತಿ ನಾವು ಫ್ರೆಂಡ್ಲಿ ಆಗಿದ್ದೋ ಅಂದ್ರೆ ಅವ್ರನ್ನೂ ಏನ್ ಹೇಳ್ತಾರ, ಈ ಹುಡುಗನ ಬಳಿ ಕೇಳೋವಂಥ ಒಂದು ಇದಲ್ಲಪ್ಪ ನಾನು ಹೇಳಬೇಕು ಅಂತ ಹೇಳ್ಬೇಕು. ಮತ್ತು ನೀವು ಯಾವಾಗ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಲೆಕ್ಚರ್ಸ್ ಆದರೂ ಏನು ಮಾಡ್ತಾರೆ, ಹೆಚ್ಚಿನ ರೀತಿಯಲ್ಲಿ ವಿಷಯಗಳನ್ನ ತಿಳ್ಕೊಂಡು ಬರ್ತಾರೆ. ನೀವು ಕೇಳಿಲ್ಲ, ಅವ್ರು ಏನು ಮಾಡ್ತಾರೆ, ಈ ಕ್ಲಾಸಿಗೆ ಇಷ್ಟೇ ನಾಲೆಜ್ ಬೇಕಾಗ್ಯದ, ಹೆಚ್ಚಿನ ನಾಲೆಜ್ ಬೇಡ ಅಂತ ತಿಳ್ಕೊಂಡು ಆ ಲೆಕ್ಚರ್ನು ಓದಲ್ಲ, ನಿಮಗೆ ಹೆಚ್ಚಿನ ವಿಷಯಗಳನ್ನು ಹೇಳಲ್ಲ. ಯಾವಾಗ ನಾವು ಹೆಚ್ಚಿನ ಕೇಳೋ ಅಂತ ಒಂದು ಇದು ಬೆಳೆಸ್ಕೋತೀವಿ, ಪ್ರವೃತ್ತಿ ಬೆಳೆಸ್ಕೋತೀವಿ, ಅವಾಗ ಎಲ್ಲರೂ ಅಲರ್ಟ್ ಆಗ್ತಾರ, ಅವರು ಹೆಚ್ಚಿನ ಓದ್ಕೊಂಡ್ ಬರ್ತಾರ. ಅದ್ರಿಂದ ನಿಮಗೆ ಬೆನಿಫಿಟ್ ಅದ. ಅವ್ರು ಹೆಚ್ಚಿನ ವಿಷಯಗಳು ತಿಳ್ಕೊಂಡ್ ಬಂದ್ರಂದ್ರ ನಿಮಗೆ ಹೆಚ್ಚಿನ ವಿಷಯ ನಾಲೆಜು ನಿಮಗೆ ಸಿಗ್ತದೆ. ಹಾಗಾಗಿ ಸ್ವಲ್ಪ ಕ್ಲಾಸ್ನಲ್ಲಿ ಏನಾಗಿರ್ಬೇಕು, ನಾವು ಅಲರ್ಟ್ ಆಗಿರ್ಬೇಕು.
ಬರೀ ಸರಿಯಾಗಿ ಪಾಠ ಕೇಳಬೇಕು. ನಾವು ಮೇನ್ ಬಂದಿರೋ ಉದ್ದೇಶನೇ ಅದು ನಮ್ಮ ಜೀವನ ಉಜ್ವಲ ಮಾಡ್ಕೊಂಬಾರಲ್ಲ. ಹಾಗಾಗಿ ಈ ಗುಡ್ ನಾ ಎಲ್ಲಿ ಕೇಳೋಂಥದ್ದು ಕೇಳುವಂಥರ ಆಗಬೇಕು. ನಾವು ಕೇಳೋ ಅಂದ್ರೆ 100% ಅದು ನಮಗೆ ಯಶಸ್ವಿ ಆಗ್ತೇವೆ. ನಾವು ಅದನ್ನು ತಿಳ್ಕೊಲಿಕ್ಕೆ ಸಹಾಯ ಆಗ್ತದೆ. ಇವತ್ತಿನ ವಚನ ಭಾಳ ಒಳ್ಳೆ ಐತಿ ಅಂತ ಹೇಳೋಣ. ನಮ್ಮ ಸಾನ್ನಿಧ್ಯ ಅವ್ರ ಮಮ್ಮಿನೂ ಇಲ್ಲಿ ಗುರುಕುಲ್ನಾಗ ಮೊದಲೆಲ್ಲ ಟೀಚರ್ ಮಾಡಿ ಹೋಗ್ಯಾರ. ಅವ್ರು ಮನೆ ಬಂದಾಗ ಹೇಳಿದ್ರು ನಾವು ಅವ್ರ ಸ್ಟೂಡೆಂಟ್ ಇವಿ, ಅವ್ರ ಮಮ್ಮಿ ಸ್ಟೂಡೆಂಟ್. ನಾನು ಗೊತ್ತಿರಲಿಲ್ಲ ಅಂದ್ರೆ ಜಸ್ಟ್ ನಾ 10th ಮುಗಿಸ್ಕೊಂಡು ಹೋಗ್ಲಿಕ್ಕೆ ಅವ್ರು ಬಂದಿರು. ಆ ಒಂದು ಇದ್ರಾಗಿದ್ದರು. ಅವರೇ ಬಂದು ಕುಣಿದ್ರು. ನೀವು ನಾ ಮಾತಾಡ್ತಿದ್ದು ಅವ್ರ ಜೊತೆ ಕಮ್ಯುನಿಕೇಷನಾಗ ಗೊತ್ತಾಗಿಲ್ಲ ಅವ್ರು ಯಾರಂತೇಳಿ. ಆಮೇಲೆ ಹೇಳಿದ್ರು ನೀವು 10th ಮುಗಿಸ್ಕೊಂಡು ಹೋಗಿದ್ರಿ, ಅವಾಗೇ ನಾವು ಬಂದಿದ್ದೆವು ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಅವನು ಅಲ್ಲಿ ಅಂದ್ರೆ ಇಲ್ಲಿಂದ ಒಂದು ಮಣ್ಣಿನ ಋಣ ಏನದ ಯಾವುದು ಹೋಗ್ಬಿಡಲ್ಲ. ಅವನು ಒಳ್ಳೆ ಗುಡ್ ಒಂದು IITN ಆಗಲಿ ಅಂತೇಳಿ ಹೇಳಿಸ್ತಾ ಇವತ್ತಿನ ವಚನ ಭಾವಾರ್ಥವನ್ನು ಮುಗಿಸೋದು. ಪೂಜೆ ಸ್ಟಾರ್ಟ್.